ದುರ್ಗೋಡ್ರ ಕವಿತೆ ಒಂದು ಕವಿತೆ ಇದ್ರೆ ಬೆಣ್ಣಿಂದನೇ ಇತ್ತು ನೋಡಿ. ಈ ಕವಿತೆ ಓದ್ತೀನಿ. ಇನ್ನೊಂದು ಬೆಣ್ಣೆ ಹೇಳದ ಪದ್ಯ ಆಯ್ತು ಹೇಳ್ತೀನಿ ಮೊದಲು. ಬೆಣ್ಣೆ ಹಿಡಿದ ಬೆಣ್ಣೆ ಹೇಳ್ತಲ್ಲ, ಆ ಬೆಣ್ಣೆ ಹೇಳದ ಬಗ್ಗೆನ ಪದ್ಯ ಬರಬಾರ್ದು, ಅದನ್ನು ಓದ್ತೀನಿ. ಬೆಣ್ಣೆ ಹೇಳದ ಬಗ್ಗೆ ಓದ್ಬಿಲ್ಲ ಮೊದಲು. ಯಾಕಂದ್ರೆ ಇಲ್ಲ, ಇದ್ರ ಕಾಮಿಡಿದ ಓದ್ತೀನಿ ಫಸ್ಟ್. ಉದ್ದನೆ ಬಾಲ ಇದ್ರೆ ಅಂತ ಒಂದು ಕವಿತೆ ಇತ್ತು. ಉದ್ದನೆ ಬಾಲ ಇದ್ರೆ, ಮಂಗಗಳಂತೆ ಮಕ್ಕಳಿಗೆಲ್ಲ ಇದ್ದರೆ ಉದ್ದನೆ ಬಾಲ. ಅರ್ಥ ಆಗತ್ತೆ? ಮಂಗಗಳಂತೆ ಮಕ್ಕಳಿಗೆಲ್ಲ ಇದ್ದರೆ ಉದ್ದನೆ ಬಾಲ, ಗಿಡಗಿಡದಲ್ಲಿ ಕಟ್ಟಬೇಕಿತ್ತು ಎಲ್ಲ ಪ್ರೈಮರಿ ಸ್ಕೂಲ. ಏನ್ ಚಂದ ಬರ್ತಾರ ನೋಡ್ರಿ. ಮರಳಿ ಮರದಾಗ ಇನ್ನು ಹಳೆ ಮರ ಕೆಳಗೆ ಕುಂತಿರೋ ಹಳೆ ಮರನೇ ಏರ್ಸಕಂತಾರ. ಮಂಗಗಳಂತೆ ಮಕ್ಕಳಿಗೆಲ್ಲ ಇದ್ದರೆ ಉದ್ದನೆ ಬಾಲ, ಗಿಡಗಿಡದಲ್ಲಿ ಕಟ್ಟಬೇಕಿತ್ತು ಎಲ್ಲ ಪ್ರೈಮರಿ ಸ್ಕೂಲ. ಮಾಸ್ತರ್ ಕುರ್ಚಿ ಇಟ್ಟಿರ್ತಿದ್ರು ಎತ್ತರ ಟೊಂಗಿ ಮೇಲ, ಮಾಸ್ತರ್ ಕುರ್ಚಿ ಇಟ್ಟಿರ್ತಿದ್ರು ಎತ್ತರ ಟೊಂಗಿ ಮೇಲ, ಸಾಲು ಸಾಲು ಜೋತಾಡ್ತಿದ್ವು ಭಾರದ ಪಾಟಿ ಚೀಲ. ಸಾಲು ಸಾಲು ಜೋತಾಡ್ತಿದ್ವು ಭಾರದ ಪಾಟಿ ಚೀಲ. ಅಲ್ಲೇ ಕುಳಿತು ಕುಡಿದು ಬಿಡ್ತಿದ್ರು ಸರ್ಕಾರ ಕೊಡುವ ಹಾಲ. ಅಲ್ಲೇ ಕುಳಿತು ಕುಡಿದು ಬಿಡ್ತಿದ್ರು ಸರ್ಕಾರ ಕೊಡುವ ಹಾಲ. ಎಲ್ಲ ಉಂಡು ಮುಗಿಸ್ಬಿಡ್ತಿದ್ರು ಬಿಸಿ ಬಿಸಿ ಊಟದ ಪಾಲ. ಎಲ್ಲ ಉಂಡು ಮುಗಿಸ್ಬಿಡ್ತಿದ್ರು ಬಿಸಿ ಬಿಸಿ ಊಟದ ಪಾಲ. ಯಾರಿಗೇ ಆಗಲಿ ಶಾಲೆ ಅಂದರೆ ಅನಿಸುವುದಿಲ್ಲ ಜೇಲ. ಹಿಂಗಿದ್ರ ಈ ಕೂತ್ರೆ ನಿಮ್ಮ ಜೈಲು ಅನ್ಸುತ್ತಾರೆ ಇಲ್ಲ. ಅದಕ್ಕೆ ನಿಮ್ಮ ಶಾಲೆಗೆಲ್ಲ ಟೀಚರ್ ಬಾತ್ ಅಲ್ಲಿದ್ರು ಖುಷಿಯಾಗೇ ಇರ್ತಾರೆ ನಿಮ್ಮನ್ನು. ಯಾರಿಗೇ ಆಗಲಿ ಶಾಲೆ ಅಂದರೆ ಅನಿಸುವುದಿಲ್ಲ ಜೇಲ. ಆಡ್ತಾ ಆಡ್ತಾ ಕಲಿಬಹುದಿತ್ತು ಮುಟ್ಟತ್ತ ಮ್ಯಾಲಿನ ಮುಗಿಲ, ಮುಟ್ಟತ್ತ ಮ್ಯಾಲಿನ ಮುಗಿಲ. ಮಂಗಗಳೆಲ್ಲವೂ ಶಾಲೆ ಕಲಿಯಲು ಬಂದೇ ಬರ್ತಿದ್ವು ಆಗ. ಮಂಗನ ಗೊತ್ತಲ್ಲ, ಬಿಟ್ಟು ಬಿಟ್ಟು ಓಡೋವು ಅಂತ ನಮ್ಮ ಓದಲ್ಲ. ಆಕಾಗಲ್ಲ ಮಂಗನ ಓಡಂತ ಶಾಲೆ ಬಿಟ್ಟು ಓಡೋಗ್ತಾರೆ. ನಾವು ಎಸ್ ಪರೀಕ್ಷೆ ಮನೆ ಮನೆಗೆ ಹೋಗಿ ಬಿಟ್ಟು ಆಗೋಗಿ ಅದೆಲ್ಲರೂ ಬರ್ತಿದ್ರು ಓಡ್ಯಾಗ ಅಂತ ಅವ್ರಿಗೆ ಕಟ್ಟಡ. ಮಂಗಳೆಲ್ಲವೂ ಶಾಲೆ ಕಲಿಯಲು ಮುಂದೆ ಬರ್ತಿದ್ವಾಗ ಯೂನಿಫಾರ್ಮ್ ಹಾಕಿ ಕುಡಿಸ್ಬಿಟ್ರೆ ಗೊತ್ತಾಗ್ತಿರ್ಲಿಲ್ಲ ಬೇಗ ಮಂಗೆ ಯಾವುದು ಹುಡುಗಿ ಯಾವುದು ಅಂತ ಗೊತ್ತಾಗ್ತಿರ್ಲಿಲ್ಲ ಬೇಗ. ನೋಡಿ ಇವರ ಪೂರ್ಣ ಹೆಸರು ನಿಂಬಪ್ಪ ಗುರುಲಿಂಗಪ್ಪ ಸೊಲಿಗೆ. ಇವರು ಗದಗ ಜಿಲ್ಲೆಯ ರೋಣ ತಾಲೂಕಿನ ಕೌಜಗಿರಿಯವರಾದ ಇವರು ನಿಂಗು ಸೊಲಿಗೆ ಎಂಬ ಕಾವ್ಯ ನಾಮದಿಂದ ಸಾಹಿತ್ಯ ಲೋಕದಲ್ಲಿ ಪರಿಚಿತರು. ಇವರು ಮಕ್ಕಳ ರಂಗಭೂಮಿ ವಿಷಯಕ್ಕೆ ಸಂಬಂಧಿಸಿದಂತೆ PhD ಪದವಿ ಪಡೆದರು. ಶ್ರೀಯುತರು ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವ ವಿಶೇಷ ಶಿಕ್ಷಕ ಪ್ರಶಸ್ತಿ ಧಾರವಾಡ, ವಿಭೂತಿ ಚನ್ನಬಸಪ್ಪ ಪ್ರಾಥಮಿಕ ಶಿಕ್ಷಣ ಪ್ರತಿಷ್ಠಾನದಿಂದ ಉತ್ತಮ ಸಾಹಿತ್ಯ ಪ್ರಶಸ್ತಿ ಹಾಗೂ ಎಲ್ಲನೂ ತಾವು ಖರ್ಚು ಮಾಡಿ ತಂದರು ಏನೋ ಗೊತ್ತಿಲ್ಲ, ಎಲ್ಲ ಮೆಟೀರಿಯಲ್ಸ್ ತಂದುಬಿಟ್ರು. ಆಮೇಲೆ ಎರಡನೇದಾಗಿ ಎಲ್ಲ ಸರ್ಗಳನ್ನ ಅಲ್ಲಿ ಹುಡುಕಿ ಸರ್ಗಳನ್ನ ಗೆಸ್ಟ್ ಸರ್ಗಳನ್ನ ಹಾಕಿಸ್ಕೊಂಡ್ಬಿಟ್ರು. ಹಾಕ್ಕೊಂಡು ಹಿಂಗೆ ಅವ್ರು ಎರಡನ್ನೂ ಕೊಟ್ಟರು. ತಿನ್ನುವ ಅನ್ನವು ರುಚಿಸುವುದನ್ನ ಹಸಿವಾಗಿದ್ದರೆ ಇನ್ನೂ ಚೆನ್ನ. ತಿನ್ನುವ ಅನ್ನವು ರುಚಿಸುವುದನ್ನ ಹಸಿವಾಗಿದ್ದರೆ ಇನ್ನೂ ಚೆನ್ನ. ತಿನ್ನುವ ಅನ್ನಕ್ಕೆ ಏನು ಸಮಾನ? ನಾವು ಯಾವಾಗ ತಿನ್ನು ಅನ್ನ ಕಟ್ಟಿಸ್ತಿದ್ರು ರುಚಿ ಇರ್ತದೆ ಅಂತೀವಿ ನಾವು ಮಾತಾಡ್ಬೇಕಾದ್ರೆ. ನೋಡಕ್ಕೆ ಹೊಟ್ಟೆದ್ರು ರುಚಿ ಇರ್ತದೆ ಒಂದು ಮಾತನಾಡ್ಬೋದು. ಇಲ್ಲ, ತಿನ್ನುವ ಅನ್ನವು ರುಚಿಸುವುದನ್ನ ಹಸಿವಾಗಿದ್ದರೆ ಇನ್ನೂ ಚೆನ್ನ. ಅನ್ನ ಚೆನ್ನ ಪ್ರಾಸ ಬರ್ತವೆ ಇರ್ಬೇಕಂತಿಲ್ಲ, ಚೆನ್ನಾಗಿ ನೋಡ್ಬೋದು. ಕುಡಿಯುವ ನೀರು ಅಮೃತ ಬಣ್ಣ, ಬಾಯಾರಿದ್ದರೆ ಇನ್ನೂ ಚೆನ್ನ. ಕುಡಿಯುವ ನೀರು ಭಾಳ ಚಲೋ ಬೆಸ್ಟ್. ಬಾಯಾರಿದಾಗ ನೀರಿನ ಬೆಲೆ ಗೊತ್ತಾಗುತ್ತೆ. ಬಾಯಾರಿದರೆ ಇನ್ನೂ ಚೆನ್ನ. ಕುಡಿಯುವ ನೀರಿಗೆ ಏನು ಸಮಾನ? ನೀರಿಗೆ ಯಾವ ಸಮಾನ? ನೀರಿಲ್ಲ ಅಂದ್ರೆ ಎಷ್ಟು ಕಷ್ಟಪಡ್ತೀವಿ ಅಂತ.
ಮರದಡಿ ನೆರಳಿಗೆ ಏನು ಸಮಾನ, ಬಿಸಿಲಲ್ಲಿ ದುಡಿದು ಮರದಡಿ ನಿಂತರೆ ಮರದ ನೆರಳೇ ಜೀವ ಸಮಾನ, ಮರದ ನೆರಳೇ ಜೀವ ಸಮಾನ. ಅಂದ್ರೆ 3 ಪಾಯಿಂಟ್ ಇಲ್ಲಿ ಕವಿ ಹೇಳಕ್ ಹೋಗ್ತಾರೆ. ಒಂದು, ಅನ್ನ ಅಡವಿ, ಮಠ ಮಂದಿರ ಇಷ್ಟವಿಲ್ಲ, ಸರ್ಕಸ್ಸು ಬೇಕಿಲ್ಲ. ನನ್ನ ಮಠ ಮಂದಿರ ಬೇಡ, ಸರ್ಕಸ್ ಬೇಡ, ನನ್ನ ದೇಹ ನಾಡಿನಲ್ಲಿ ಮನಸ್ಸು ಮಾತ್ರ ಕಾಡಿನಲ್ಲಿ. ಹೇಳಿ ಮುದ್ದು ಮಕ್ಕಳೇ ನಾನು ಹೇಗೆ ಬದುಕೇನೆ, ಆನೆ ಕಾಡನೆ ಇರ್ಬೇಕು, ನಾನೇ ಇರ್ಬೇಕು. ಅಂದ್ರೆ ಯಾವ ಪ್ರಾಣಿ ಯಾವುದು ಎಲ್ಲಿರ್ಬೇಕಾಗೈತಲ್ಲ ಅದಲ್ಲಿರ್ಬೇಕು. ನಾವು ಕಾಡನೆ ಇರೋದಲ್ಲ, ಕಾಡನೆ ಇರುವಂಥ ಪ್ರಾಣಿಗಳು ಅದು ನಾನೇ ನಾವಲ್ಲ. ಕಾಡು ಅದಕ್ಕೆ ಶ್ರೇಷ್ಠ. ಅದಕ್ಕೆ ನಾವು ಹಿಡ್ಕೊಂಬಂದು ಹಾಕಿದ ಗಿಳಿ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಖಂಡಿತ ಅಲ್ಲ. ಪಂಜರದ ಪಕ್ಷಿ ನೀವು ಬಂದೆ ಕೇಳ್ತೀರಿ, ಅದಕ್ಕೆ ಇರಕ್ಕೆ ಆಗಲ್ಲ. ಅದಕ್ಕೆ ಅದು ಹಾರ್ಕೊಂಡಿರೋ ಪಕ್ಷಿ ಹಾರ್ಕೊಂಡಿರೋ ಕಾಣಿಗೂ ಕೂಡ ಅಂತ ಮುಗಿಸ್ಬಿಟ್ರೆ 4 ಲೈನ್ ಪದ್ಯ ಬರ್ತಾರೆ, ಮುಂದೆ ಬರೀತಾವ. ತಾರಾಲೋಕದ ತುಂಡರು ನಾವು ತಾರೆಗಳಂತೆ ಮಿನುಗುವೆವು, ತಾರಾಲೋಕದ ತುಂಡರು ನಾವು ತಾರೆಗಳಂತೆ ಮಿನುಗುವೆವು. ಬೆಟ್ಟ ಗುಡ್ಡಗಳ ಮೆಟ್ಟಿಲು ಮಾಡಿ, ಬೆಟ್ಟ ಗುಡ್ಡಗಳ ಮೆಟ್ಟಿಲು ಮಾಡಿ ಆಕಾಶವನ್ನೇ ಮುಟ್ಟುವೆವು, ಆಕಾಶವನ್ನೇ ಮುಟ್ಟುವೆವು. ಒಂದು ಕವಿತುಕ್ಕ ಏನ್ ಇವಾಗೆಲ್ಲ ಕಾಡ್ರ ಮಾತುಗಳ ಯಾವಾಗ ಈಗ ಕೇಳಿ ಈಗ ಬಲ ಹೇಳಲ್ಲ. ಎಲ್ರು ನಾ ಹೇಳಿದ್ದೀನಿ ಮಾತಾಡಲ್ಲ. ಪದ್ಯ ಬರೀಬಹುದು ಅಂತ ಕಾನ್ಫಿಡೆನ್ಸ್ ಕೊಡ್ತಿ. ಎಷ್ಟು ಜನ ಬರೀತೀರಿ ಅನ್ನೋದು ಕಾನ್ಫಿಡೆನ್ಸ್ ಕೊಡಕ್ಕೆ ಆಯ್ತು. ಓಕೆ, ಯಾರಾದ್ರೂ ಕೈ ತೆಗಿಲ್ಲಲ್ಲ. ವೆರಿ ಗುಡ್, ಎಲ್ಲರೂ ಬರೀತೀರಿ ಅಂತ ಅನ್ಕೋದು. ಹೇಳ್ಬಿಡಿ ಹೇಳ್ಬಿಡಿ. ಒಂದು ಖುಷಿ ಅಂದ್ರ ಹೇಳ್ಬಿಡಿ. ಓಕೆ, ಅಂದವ ಬಿರು ಬಿಸಿಲಲ್ಲೂ ಕಮ್ಮರೆ